ಗೊತ್ತಿದೆ ಅಲ್ಲ ಗೀತಾ? ಹ್ಞೂ ಅಕ್ಕ, ಎಲ್ಲ ಗೊತ್ತಿದೆ. ನೀನು ಏನೇನು ಹೇಳಿದ್ದೆ ಎಲ್ಲಾನು ಅವ್ರ ಹತ್ರ ಹೇಳಿದ್ದೀನಿ. ಅದೇ ಬರ್ತೀನಿ ಅಂತಂದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಅಕ್ಕ, ನೀನೇನು ತಲೆ ಕೆಡ್ಸ್ಕೊಬೇಡ. ಆ ರೇಖಂದು ಬಂಡವಾಳನ ಬಯಲು ಮಾಡೋಣ ಮಾವನ ಎದುರುಗಡೆ. ಹೂ ಕಣ ದಿವ್ಯಾ, ನನಗೆ ಅದೇ ನೋಡೆ, ಅವಳು ಎಷ್ಟು ನನಗೆ ಈ ಥರ ಮೋಸ ಮಾಡ್ತಿದ್ದಾಳೆ. ಅವ್ರ ಅಣ್ಣನ ಎದುರುಗಡೆ ನನ್ನನ್ನು ತಪ್ಪಾಗಿ ಮಾಡಿಬಿಟ್ಲಲ್ಲ, ಅದಕ್ಕೋಸ್ಕರ ನಾನು ಅವಳು ಬಂಡವಾಳ ಬಯಲು ಮಾಡ್ಬೇಕಂತ ಕೂತ್ಕೊಂಡಿರೋದು. ಲವ್ ಮಾಡೋದು ತಪ್ಪಲ್ಲಕ್ಕ, ಈ ಥರ ಮಾಡಿಬಿಟ್ಟು ಮನೆಯಲ್ಲಿ ಇರೋರಿಗೆ ಎಷ್ಟು ತೊಂದರೆ ಮಾಡ್ತಾ ಇದ್ದಾಳೆ. ಅವಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಎಷ್ಟೊತ್ತು ಕಾಯೋದವ ಅಲ್ಲಿ ಮನೇಲಿ, ಬೇರೆ ಅತ್ತೆ ನನಗೆ ಹೋದ್ರೆ ಸಾಕು, ಎಲ್ಲಿಗಾನ ಹೋದ್ರೆ ಸಾಕು ಕುಡ್ಕೊಂಬಿಡ್ತಾಳೆ ಅದನ್ನೇ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು, ನಮಗೂ ಮುಂಚೆ ಬಂದಿದ್ದೀನಿ ಅಂತ ಹೇಳಿದ್ರು. ಎಲ್ಲೋಗಿದ್ದಾರೋ ಏನೋ. ಬಂದ್ರು. ಏನ್ ಸರ್ ಇಷ್ಟು ಲೇಟ್ ಮಾಡಿಬಿಟ್ರಿ? ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ವಿ, ನೀವು ಬರ್ತಿರೋ ಇಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಇಲ್ಲ ಕಣಮ್ಮ, ಅಲ್ಲಿ ಬರಬೇಕಾದ್ರೆ ಗಾಡಿ ಕೆಟ್ಟೋಗ್ಬಿಡ್ತು, ಅದಕ್ಕೋಸ್ಕರ ಇಷ್ಟು ಲೇಟ್ ಆಗಿಬಿಡ್ತು. ಸಾರಿ ಕಣಮ್ಮ ಕಾಯಿಸಿದ್ದಕ್ಕೆ. ಇರ್ಲಿ ಬಿಡ್ರಿ ಅಣ್ಣ. ಅಣ್ಣ ಹೇಳಿದಳ ಅಣ್ಣ ಎಲ್ಲ ವಿಷಯನೂ? ಹೂನಮ್ಮ, ಹೇಳಿದಾಳೆ ಗೀತಾ, ಎಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಿದಾಳೆ. ನೋಡ್ರಿ ಅಣ್ಣ, ಈ ಥರ ಆಗಿದೆ ನಮ್ಮ ಮನೇಲಿ ವಿಷಯ. ಅದನ್ನ ಹೆಂಗಾದ್ರೂ ಮಾಡಿ ನಾವು ಹೊರಗಡೆ ತರಬೇಕು ಅಂತ ಇರೋದ್ರಿಂದ ಸ್ವಲ್ಪ ನೀವು ನಮಗೆ ಸಹಾಯ ಮಾಡಬೇಕು ಅಣ್ಣ. ಅದಕ್ಕೇನಂತಮ್ಮ, ಒಳ್ಳೆಯವ್ರಿಗೆ ಒಳ್ಳೇದು ಆಗೇ ಆಗುತ್ತೆ. ನನ್ನ ಕಡೆಯಿಂದ ಏನು ಸಹಾಯ ಬೇಕೋ ಅದನ್ನ ಮಾಡೇ ಮಾಡ್ತೀನಮ್ಮ ನಾನು. ಫೋಟೋಸ್ ಇದ್ದಾವ್ರಾ ನಿಮ್ಮ ಹತ್ರ? ಹಾಮ್ಮ, ಕೆಲವೊಂದು ಹುಡುಗರದ್ದು ಇದ್ದಾವೆ, ಚೆನ್ನಾಗಿದ್ದಾವೆ. ಹುಡುಗರದೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇರೋರ್ದು ಇದ್ದಾವೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ಇದ್ದಾವೆ ಫೋಟೋಸು. ಸರಿ ಅಣ್ಣ, ಹಾಗಿದ್ರೆ ನಾವೀಗ ಮನೆಗೆ ಹೋಗ್ತೀವಿ. ಮನೆಗೆ ಹೋದ ತಕ್ಷಣ ಒಂದು ½ ಅವರ್ ಬಿಟ್ಟು ನಾನು ಗೀತಂಗೆ ಫೋನ್ ಮಾಡ್ತೀನಿ, ಗೀತಾ ನಿಮಗೆ ಫೋನ್ ಮಾಡ್ತಾಳೆ, ಅವಾಗ ಬಂದುಬಿಡ್ರಿ. ಸರಿ ಅಮ್ಮ, ಆಯಿತು. ಸರಿ ಗೀತಾ, ನಿಮ್ಮ ಮನೆಗೆ ಹೋಗ್ರಿ, ನಾನು ಫೋನ್ ಮಾಡ್ತೀನಿ, ಅವಾಗ ಅವ್ರಿಗೆ ಫೋನ್ ಮಾಡು, ಅವಾಗ ಬರಲಿ ಅವರು. ಸರಿ ಅಕ್ಕ. ರೇಖಾ, ನನ್ನ ಹತ್ರನೇ ಇಟ್ಕೊಳ್ತೀಯಾ? ನೋಡು ನಿನ್ಗಿದೆ. ಮಳ್ಳಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಏನು ಅತ್ತೆ ಸೊಸೆ ಆರಾಮ್ ಕುತ್ಕೊಂಡ್ಬಿಟ್ಟಿದ್ದೀರಾ? ಬಂದ್ರಾ ರೀ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ರೀ. ಏನ್ ವಿಷಯನಮ್ಮ? ನಮ್ಮ ಮನೆಗೆ ಅದೇ ನಮ್ಮ ದೂರದ ಸಂಬಂಧಿ ಒಬ್ರು ನಮ್ಮ ಚಿಕ್ಕಪ್ಪ ಆಗ್ಬೇಕು. ಆತ ನನಗೆ ನಮ್ಮ ಅಮ್ಮನ ಕಡೆಯಿಂದ ನನಗೆ ಚಿಕ್ಕಪ್ಪ ಆಗ್ಬೇಕು. ಅವರು ಮನೆಗೆ ಬಂದಿದ್ದ, ಅವರು ಅದೇ ಇವಾಗ ಬರ್ತಾರಂತೆ ಮನೆಗೆ, ಅದೇ ಒಂಚೂರು ಮಾತಾಡ್ಬೇಕಿತ್ತು ರೀ. ಹೌದಾ, ದೂರ ಸಂಬಂಧಿನ? ಯಾವ ಕಡೆಯಿಂದ ನನಗೆ ಗೊತ್ತಿಲ್ವಲ್ಲ. ಇರ್ಲಿ ಬಿಡು, ಬರ್ತಾರಂತ. ಸರಿ ಬರ್ಲಿ. ಏನಮ್ಮ, ತಿಂಡಿ ತಿಂದ್ಯಾ? ಆಯ್ತಪ್ಪ. ಯಾರಂತೆ ದೂರ ಸಂಬಂಧಿ? ಇಲ್ಲಿಗೆ ಯಾಕೆ ಬರ್ತಾ ಇದಾರಂತೆ? ಅಯ್ಯೋ ಅತ್ತೆ, ಹೇಳಿಲ್ವಾ ನಮಗೆ ಚಿಕ್ಕಪ್ಪ ಆಗ್ಬೇಕು ಅಂತ? ಮಗಳು ಮನೆಗೆ ಬರ್ತಾ ಇದ್ದಾರೆ, ಹಂಗೆ ಏನೋ ವಿಷಯ ಮಾತಾಡ್ಬೇಕಂತೆ. ನೋಡೋಣ ತಡಿ ಏನ್ ಮಾತಾಡ್ತಾರೆ ಅಂತ. ಏನ್ ಮಾತಾಡಕ್ ಬರ್ತಾ ಇರ್ಬೋದು? ಯಾರಿರ್ಬೋದು? ಯಾರಿದ್ದೀರಿ ಮನೆಯಲ್ಲಿ? ಮಂಜಮ್ಮ ಬಂದ್ರು ಅನ್ಸುತ್ತೆ. ಚಿಕ್ಕಪ್ಪ ಬರ್ರಿ ಒಳಗಡೆ ಬರ್ರಿ. ಏನ್ ಮಂಜುಳಾ, ಆರಾಮಿದೀಯಾ? ಚಿಕ್ಕಪ್ಪ ಆರಾಮಿದ್ದೀರಿ, ನೀವು ಆರಾಮಿದ್ದೀರಾ ಚಿಕ್ಕಪ್ಪ? ಯಾವಾಗ ಬಂದಿದ್ರಿ? ಹೇಳೇ ಇಲ್ಲ, ಬರ್ತೀವಂತ ಹೇಳೋದ್ ತಾನೇ ನೀವು. ಆರಾಮಿದ್ದೀರಾ ಮಾವರೇ? ಹ್ಞೂ ಹಳೆ ಅಂದ್ರೆ ಆರಾಮಿದ್ದೀರಿ. ನೀವು ಆರಾಮಿದ್ದೀರಾ ಹಳೆ ಅಂದ್ರೆ? ಹಾಗೆ ಇದು ನಮ್ಮ ಅಕ್ಕನ ಮಗಳಂದು ಮದುವೆ ಇತ್ತಾ, ಬಂದಿದ್ವಿ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಮಂಜುಳಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದ್ರಾ? ಒಳ್ಳೇದಾಯ್ತು, ಚೆನ್ನಾಗಾಯ್ತು. ಕುತ್ಕೊಳ್ರಿ. ಯಾವ ಊರು ನಿಮ್ದು? ಇಲ್ಲ, ಶಿವಮೊಗ್ಗದ ಹತ್ರ ಒಂದು ಹಳ್ಳಿನ, ಅಲ್ಲಿ ಬೆಂಗಳೂರಾಗಿರೋದು ಇವಾಗ ಕೆಲಸದಾಗಿ. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಚೆನ್ನಾಗಾಯ್ತು, ನೀವು ಬಂದಿದ್ದು ಚೆನ್ನಾಗಾಯ್ತು. ಮಂಜುಳಾ, ಹೋಗಲ್ಲಮ್ಮ, ಟೀನಾದ್ರೂ ಕಾಫಿನಾದ್ರೂ ಮಾಡು. ಇಲ್ಲ ಏನು ಬೇಡ, ನನಗೆ ಅರ್ಜೆಂಟ್ ಇದೆ. ನನಗೆ ಅಲ್ಲಿ ನನ್ನ ಮಗ ಕಾಯ್ತಾ ಇದ್ದಾನೆ, ಅದಕ್ಕೆ ಒಂದು ವಿಷಯ ಹೇಳಬೇಕಿತ್ತು, ಬಂದೆ ನಾನು. ಅದೇ ಮಂಜುಳಂಗೆ ಹೇಳಿದ್ದೆ, ಒಂದು ಹೆಣ್ಣಿದ್ರೆ ನೋಡು ಅಂತಂದು ನನ್ನ ಮಗಂಗೆ. ಅವನು ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿದ್ದಾನೆ ಹುಡುಗ. ಅದಕ್ಕೆ ಯಾವುದಾದ್ರೂ ಹೆಣ್ಣಿದ್ರೆ ಹೇಳು ಅಂತ ಹೇಳಿದ್ದೆ. ಅದಕ್ಕೆ ಅವಳು ಅಂದ್ಲು, ಅಲ್ಲಿ ಇಲ್ಲಿ ಯಾಕೆ ಚಿಕ್ಕಪ್ಪ, ನಮ್ಮ ಮನೇಲೆ ನನ್ನ ನಾದ್ನಿ ಇದ್ದಾಳೆ, ಅವಳು ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಈಗ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಲು. ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಸಾಫ್ಟ್ವೇರ್ ಇಂಜಿನಿಯರಾ? ಹೌದು ಅಮ್ಮ, ಸಾಫ್ಟ್ವೇರ್ ಇಂಜಿನಿಯರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ. ತಿಂಗಳಿಗೆ 2.5 ಲಕ್ಷ ರೂಪಾಯಿ ಸಂಬಳ. 2.5 ಲಕ್ಷ ರೂಪಾಯಿ ಸಂಬಳನ ತಿಂಗಳಿಗೆ? ಯಾರೋ ಬಂದಿರೋ ಹಾಗಿದ್ದೆ ಮನೆಗೆ, ನೋಡೋಣ. ಅಮ್ಮ, ಯಾರಮ್ಮ ಬಂದಿರೋದು? ಇವಳೆ ನೋಡಪ್ಪ, ನನ್ನ ಮಗಳು, ಮುದ್ದಿನ ಮಗಳು ಇವಳೆ. ಇವಾಗ ತೋರಿಸ್ಬೇಕು ಅಂತ ಇರೋದೇ ಇವಳನ್ನೇ. ಏನ್ ಹೇಳ್ತಾ ಇದ್ದಾಳೆ ಅಮ್ಮ? ಗಿರಿಸ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಚೆನ್ನಾಗಿದ್ದಾಳೆ ಹುಡುಗಿ, ನನಗೇನೋ ಇಷ್ಟ ಆದ್ಲಪ್ಪ. ಇನ್ನೇನು ನನ್ನ ಮಗಂಗೆ ಒಂದಿಷ್ಟ ಆಗ್ಬಿಟ್ರೆ ವಾಲ್ಗ ಊದಿಸ್ಬಿಡೋದೆ. ನೀವೇನಂತೀರಿ ಬೀಗ್ರೆ? ಮದ್ವೆನಾ? ಅಯ್ಯೋ, ಏನಾಗ್ತಿದೆ ಇದು?
ಅಯ್ಯೋ ಅವ್ರು ನಂಗೆ ಕೇಳ್ತೀರಿ, ನಮಗೆಲ್ಲ ಇಷ್ಟ ನೋಡ್ರಿ. ನನ್ನ ಮಗಳಿಗೆ ಇಂಜಿನಿಯರ್ ಸಂಬಂಧ ಅಂತಂದ್ರೆ ಒಪ್ಕೆನ, ನನಗೆ ಒಪ್ಕೆ ಇದೆ. ನನ್ನ ಮಗನೂ ಒಪ್ತಾನೆ, ಅವನಿಗೇನಂಗಿಲ್ಲ. ನಮ್ಮ ಮಂಜುಳನ್ ನನ್ನ ಸೊಸೆ ಕಡೆಯವರು ಅಂತಂದ್ರೆ ಒಳ್ಳೆರ ಇರ್ತಾರೆ ತಗೊಳ್ರಿ, ನಮಗೇನೇ ಇದಿಲ್ಲ. ಅವಳೆಲ್ಲ ವಿಚಾರಿಸಿರ್ತಾಳೆ. ಸರಿ, ನಮಗೇನೋ ಒಪ್ಕೆ ಇದೆ. ಹುಡುಗನ ಒಂದ್ಸಲ ನೋಡ್ಬೇಕಲ್ಲ. ಅತ್ತಿಗೆ ಕಡೆ ಸಂಬಂಧನಾ? ಏನಾಗ್ತಿದೆ? ಅಯ್ಯೋ ದೇವ, ನಾನ್ ಬೇರೆ ಲವ್ ಮಾಡ್ತಿದ್ದೀನಿ. ಇದೇನಿದು? ಏನೇನೋ ಆಗ್ತಾ ಇದೆ. ನಮಗೇನಿಲ್ಲ ಮಾವರೇ. ನಮ್ಮ ಅಮ್ಮರು ನಮ್ಮ ಹೆಂಡತಿ ಅವರೆಲ್ಲ ಒಪ್ಪಿದಾರ ಅಂತ ಅಂದ್ರೆ, ನನ್ನ ತಂಗಿ ಒಪ್ಪಿದ್ರೆ ನನ್ಗೇನು ಅಭ್ಯಂತರ ಇಲ್ಲ, ನನ್ಗೇನು ಓಕೆನೆ. ಹುಡುಗನ ಒಂದ್ಸಲ ನೋಡ್ಬೇಕಿತ್ತು, ನಿಮ್ಮ ಮನೆ ಕಡೆ ನೋಡ್ಬೇಕು. ಹಾಗೆ ಸ್ವಲ್ಪ ಎಲ್ಲದನ್ನು ಡಿಟೇಲ್ ಆಗಿ ಹೇಳಿದ್ರೆ ನಮಗೆ ಒಂಚೂರು ಹೆಲ್ಪ್ ಆಗುತ್ತೆ. ಅದಕ್ಕೇನಂತೆ, ಎಲ್ಲ ಹೇಳ್ತೀನಿ ನಾನು. ಮಂಜುಳಾ ಅಂತ ಎಲ್ಲ ಹೇಳಿದ್ದೀನಿ, ಅವಳು ಹೇಳ್ತಾಳೆ ನೋಡ್ರಿ. ನನಗೀಗ ಸ್ವಲ್ಪ ಅರ್ಜೆಂಟ್ ಇದೆ, ನಾನು ಹೊರಡ್ತೀನಿ. ಏನಮ್ಮ ಹುಡುಗಿ ಒಪ್ಕೆನಾ ನಿನ್ಗೆ? ಅವಳಿಗೇನು, ಅವಳಿಗೂ ಒಪ್ಕೆ ಇರುತ್ತೆ. ನಾನು ಕೇಳಿ ಹೇಳ್ತೀನಿ ತಗೊಳ್ಳಿ. ಸರಿ, ನಾನಿನ್ ಬರ್ತೇನೆ. ಸರಿ ಕಣಪ್ಪ, ಹುಷಾರಾಗಿ ಹೋಗ್ಬಾ. ಸರಿ ಮಾವರೇ, ಹೋಗಿ ಬರ್ರಿ. ಮಂಜುಳಾ, ಹೋಗಿ ಬರ್ತೀನಮ್ಮ. ಸರಿ ಚಿಕ್ಕಪ್ಪ, ಹುಷಾರಾಗಿ ಹೋಗ್ಬಾರಿ ಚಿಕ್ಕಪ್ಪ. ಫೋನ್ ಮಾಡ್ತೀನಿ ಚಿಕ್ಕಪ್ಪ. ನೋಡೆ, ನನಗಿದೇ ಸಂಬಂಧ ಬೇಕು, ಹುಡುಗನೇ ಬೇಕು ನನ್ನ ಮಗಳಿಗೆ. ಆಯ್ತಾ? ಹೇಳ್ಬಿಡು ಒಪ್ಕೆ ಇದೆ ಅಂತ ಎಲ್ಲರಿಗೂ. ಅತ್ತೆ, ಆಯ್ತು, ಹೇಳ್ತೀನಿ ತಗೊಳ್ಳಿ ಅತ್ತೆ. ನೋಡು, ಒಂದ್ ಮಾತು ರೇಖನ್ನು ಕೇಳು. ರೇಖಾ ಒಪ್ಪಿದ್ಲು ಅಂತ ಅಂದ್ರೆ ನನಗೂ ಒಪ್ಪಿಗೆನೆ. ಹೋಗಿ ಮಾತಾಡ್ ನೋಡು.